ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ನೀನು ಶಿವ ಎಂದು ಭಾವಿಸಿಕೊಂಡು ಹೊಸ ವರ್ಷದ ಶುಭ ಕೋರಿ ನಿಮ್ಮ ಗೆಳೆಯನಾದ ಪೃಥ್ವಿಗೆ ಪತ್ರ ಬರಿ ಅಂತ ಕೊಟ್ಟಾಗ ನಾವು ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದು ನಾವು ಫಾರ್ಮೆಟ್ ಅಂತ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಎಲ್ಲ ಒಂದು ಪತ್ರ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪತ್ರಲೇಖನ ಯಾವ ರೀತಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಹಾಗೆ ನೀವು ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕೌನ್ಸಿಲಿಂಗ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ಪತ್ರಲೇಖನ ತಯಾರು ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಪತ್ರಲೇಖನ ತಿಳಿತಾ ಹೋಗೋಣ ಬನ್ನಿ. ನಿಮ್ಮ ಗೆಳೆಯನೇ ಪತ್ರ ಬರೆಯುವಾಗ ಅಥವಾ ವೈಯಕ್ತಿಕ ಪತ್ರ ಬರೆಯುವಾಗ ಮೊದಲಲ್ಲಿ ಮಧ್ಯದಲ್ಲಿ ನಾವು ಶ್ರೀ ಅಂತಕ್ಕಂಥದ್ದು, ಎಡಭಾಗದಲ್ಲಿ ಕ್ಷೇಮ ಅಂತಕ್ಕಂಥದ್ದು ಬರೀತೇವೆ. ಆ ನಂತರ ಇವರಿಂದ, ಯಾರಿಂದ ಅಂದ್ರೆ ನಿನ್ನಿಂದ ನೀನ್ ಬರಿತಾ ಇದೆಯಾ, ನಿನ್ನಿಂದ ನಿಮ್ಮ ಸ್ನೇಹಿತನೇ ಬರಿತಾ ಇದೆಯಾ, ಆದ ಕಾರಣ ಇಲ್ಲಿ ಇವರಿಂದ ಅಂತಕ್ಕಂಥ ಬರ್ದು NM ಶಿವ ಅಂತಕ್ಕಂಥ ಬರ್ದು ಅಲ್ಪ ವಿರಾಮ ಕಮ ಹಾಕಿ ಬಳ್ಳಾರಿ, ನೀನು ಬಳ್ಳಾರಿಯಿಂದ ಬರಿತಾ ಇದೆಯಾ, ಅದಕ್ಕೆ ಬಳ್ಳಾರಿಯಿಂದ ನಾನು ಇಲ್ಲಿ ಬಳ್ಳಾರಿ ಅಂತಕ್ಕಂಥ ಬರ್ದು ಸ್ಥಳ ಬರ್ದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ. ಅದಾದ ನಂತರ ಎಡಭಾಗದೊಳಗೆ ನೀನು ಪ್ರಿಯ ಗೆಳೆಯ ಅಂತಕ್ಕಂಥದ್ದನ್ನು ಬರೀಬಹುದು, ಅಥವಾ ಪ್ರಿಯ ಗೆಳೆಯ ಪೃಥ್ವಿ, ನಿನ್ನ ಗೆಳೆಯ ಪೃಥ್ವಿ ಅಲ್ಲ, ಆದ ಕಾರಣ ಇಲ್ಲಿ ಪೃಥ್ವಿ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಪ್ರಿಯ ಗೆಳೆಯ ಪೃಥ್ವಿ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ. ಮೊದಲನೇಲಿ ನೀನು ಹೊಸ ವರ್ಷ ಶುಭಾಶಯಗಳು ಕೋರ್ಬೇಕಾಗುತ್ತೆ. ಇಲ್ಲಿ ಹೊಸ ವರ್ಷದ ಶುಭಾಶಯಗಳು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಆ ನಂತರ ನಿನ್ನ ಸ್ನೇಹ ನನ್ನ ಜೀವನದ ಅತ್ಯಂತ ಅಮೂಲ್ಯ ಉಡುಗೊರೆಗಳಲ್ಲಿ ಒಂದಾಗಿದೆ. ಮತ್ತೊಮ್ಮೆ ನೋಡಿ. ಪ್ರಿಯ ಗೆಳೆಯ, ಹೊಸ ವರ್ಷದ ಶುಭಾಶಯಗಳು. ನಿನ್ನ ಸ್ನೇಹ ನನ್ನ ಜೀವನದ ಅತ್ಯಂತ ಅಮೂಲ್ಯ ಉಡುಗೊರೆಗಳಲ್ಲಿ ಒಂದಾಗಿದೆ. ಈ ವರ್ಷ ನಿನಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಅಪಾರ ಸಂತೋಷ, ಯಶಸ್ಸು, ಆರೋಗ್ಯ ಮತ್ತು ಶಾಂತಿ ತರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುವೆ. ಓಕೆನಾ? ಮತ್ತೊಮ್ಮೆ ನೋಡಿ. ಪ್ರಿಯ ಗೆಳೆಯ ಪೃಥ್ವಿ, ಹೊಸ ವರ್ಷದ ಶುಭಾಶಯಗಳು. ನಿನ್ನ ಸ್ನೇಹ ನನ್ನ ಜೀವನದ ಅತ್ಯಂತ ಅಮೂಲ್ಯ ಉಡುಗೊರೆಗಳಲ್ಲಿ ಒಂದಾಗಿದೆ. ಈ ವರ್ಷ ನಿನಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಅಪಾರ ಸಂತೋಷ, ಯಶಸ್ಸು, ಆರೋಗ್ಯ ಮತ್ತು ಶಾಂತಿ ತರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುವೆ. ನಮ್ಮ ಗೆಳೆತನದ ಸಿಹಿ ನೆನಪುಗಳು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರುತ್ತದೆ. ಹಳೆಯ ನೆನಪುಗಳನ್ನು ಹಂಚಿಕೊಳ್ಳೋಣ. ಮತ್ತು ಹೊಸ ವರ್ಷವು ನಮ್ಮಿಬ್ಬರ ಗೆಳೆತನ ಸಂತೋಷ ಮತ್ತು ಇನ್ನೂ ಗಟ್ಟಿಮುಟ್ಟಾಗಲಿ ಎಂಬುದೇ ನನ್ನ ಆಸೆ. ಮತ್ತೊಮ್ಮೆ ನೋಡಿ. ನಮ್ಮ ಗೆಳೆತನದ ಸಿಹಿ ನೆನಪುಗಳು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರುತ್ತದೆ. ಹಳೆಯ ನೆನಪುಗಳು ಹಂಚಿಕೊಳ್ಳೋಣ ಮತ್ತು
ಹೊಸ ವರ್ಷವು ನಮ್ಮಿಬ್ಬರ ಗೆಳೆತನ, ಸಂತೋಷ ಮತ್ತು ಇನ್ನೂ ಗಟ್ಟಿ ಮುಟ್ಟಾಗಲಿ ಎಂಬುದೇ ನನ್ನ ಆಸೆ. ಯಾವಾಗಲೂ ನಿನ್ನ ಸ್ನೇಹಿತನಾಗಲು ಬಯಸುವೆ. ಯಾವಾಗಲೂ ನಿನ್ನ ಸ್ನೇಹಿತನಾಗಲು ಬಯಸುವೆ. ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಅಥವಾ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು. ಅಥವಾ ಇಲ್ಲೇನು ಸೇರಿಸ್ಬೋದು ಅಂತಂದ್ರೆ ನೀವಿನ್ನು ನಿನ್ನ ಕ್ಷೇಮಕ್ಕೆ ಪತ್ರ ಬರಿ ಅಂತ ಕೊನೆಗೆ ನೀವು ತಿಳಿಸ್ಬೋದು. ಓಕೆನಾ ಮಕ್ಕಳೇ? ನಿನ್ನ ಗೆಳೆಯ ನಿನ್ನ ಗೆಳೆಯ ಅಂತಕ್ಕಂಥ ಬರ್ದು ಅಲ್ಪ ವಿರಾಮ ಹಾಕಿ ಇಲ್ಲಿ ನಿನ್ನ ಹೆಸರು ಬರಿತಾ ಹೋಗಿ. ಯಾರು ಈ ಪತ್ರ ಲೇಖನ ಬರೆದ ಅವ್ರ ಹೆಸರು ಅಂದ್ರೆ NM ಶಿವ ಅಂತಕ್ಕಂಥದ್ದು. 10ನೇ ತರಗತಿ ಬರ್ದ್ರು ಓಕೆ, ಬರ್ಲಿದ್ರು ಓಕೆ. ಇದು ಬರ್ಲಿದ್ರು ಕೂಡ ಸುಮ್ಮನೆ ಆಗ್ಬೋದು, ಯಾಕಂದ್ರೆ ಮುಂದೆ ನಾವು ತಿಳಿಸ್ತಾ ಹೋಗ್ತೀವಲ್ಲ. ಓಕೆ, ಇವರಿಗೆ ಇಷ್ಟು ಬರ್ದು ಏನ್ ಮಾಡ್ತೀರಾ ಅಂದ್ರೆ ಈಗಿನ ಇವರಿಗೆ ಅಂತೇಳಿ ಬರಿತಾ ಹೋಗಿ. ಯಾರಿಗೆ ಬರಿತಾ ಇದ್ರಿ ಈ ಒಂದು ಪತ್ರ ಲೇಖನ ಅಂತಕ್ಕಂಥದ್ದು ತಿಳಿಬೇಕಲ್ವಾ? ಇವರಿಗೆ ಅಂತಕ್ಕಂಥ ಬರ್ದು ಕೆ ಪೃಥ್ವಿ ಅಂತಕ್ಕಂಥದ್ದು ಅಲ್ಪ ವಿರಾಮ ಕಮ ಹಾಕಿ 10ನೇ ತರಗತಿ ಅಂತಕ್ಕಂಥದ್ದು ಬರಿತಾ ಹೋಗಿ. ನಿಮ್ಮ ತರಗತಿ, ನಿಮ್ಮ ಗೆಳೆಯನ ತರಗತಿ 10ನೇ ತರಗತಿ, ಅದಕ್ಕೆ 10ನೇ ತರಗತಿ ಅಂತ ಬರೆದಿವಿ. ಅದಾದ ನಂತರ ಯಾವ ಶಾಲೆ ಓದ್ತಾ ಇದ್ದಾನೆ ಅಂತಕ್ಕಂಥ ಅಡ್ರೆಸ್ ಬರಿಬೇಕಲ್ವಾ? ಆ SSD ಪ್ರೌಢಶಾಲೆ ಅಂತಕ್ಕಂಥದ್ದು, SSD ಪ್ರೌಢಶಾಲೆ ಅಂತಕ್ಕಂಥದ್ದು. ಇದು ಎಲ್ಲಿದೆ ಅಂತಂದ್ರೆ ಯಾವ ಊರು ಅವ್ರದ್ದು, ನಿಮ್ಮ ಫ್ರೆಂಡ್ ಊರು ಯಾವ್ದಂದ್ರೆ ಮೆಟ್ರಿ ಅಂತಕ್ಕಂಥ SSD ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು. ಇಷ್ಟು ಬರೆದ್ರೆ ಸಾಕ, ಪೂರ್ಣಾಂಕ ಬರುತ್ತಾ? ಇನ್ನು ಪರ್ಫೆಕ್ಟ್ ಆಗಿ ನೀವು ಪೂರ್ಣಾಂಕ ಪಡಿಬೇಕಂದ್ರೆ ನಾ ಮೊದಲು ಕೊನೆಗೆ ಏನ್ ಮಾಡ್ತೀರಾ, ಹೊರ ವಿಳಾಸ ಅಂತಕ್ಕಂಥದ್ದು ಬರಿತಾ ಹೋಗಿ. ಹೊರ ವಿಳಾಸ ಅಂತಕ್ಕಂಥದ್ದು ಬರೆದು ಇಲ್ಲಿ ಇವರಿಂದ ಅಂತಕ್ಕಂಥದ್ದು ಬರ್ರಿ ಎಡಭಾಗದಲ್ಲಿ. ಬಲಭಾಗದಲ್ಲಿ ಇವರಿಗೆ ಅಂತಕ್ಕಂಥದ್ದು ಬರಿತಾ ಹೋಗಿ. ಇವರಿಂದ ನಿನ್ ಮೇಲೆ ಬರೀತಿಯಲ್ಲ, ಇವರಿಂದ ನಿನ್ನ ಅಡ್ರೆಸ್ ಬರಿತಾ ಹೋಗಿ. NM ಶಿವ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬಳ್ಳಾರಿ, ಅಲ್ಪ ವಿರಾಮ ಹಾಕ್ತಾ ಹೋಗಿ. ಬಳ್ಳಾರಿ ಬರೆದು ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ ಹಾಕಿ. ಓಕೆನಾ? ರೈಟ್. ಇವರಿಂದ ಬರದಲ್ಲ, ಇವರಿಗೆ ನೀವು ಯಾರಿಗೆ ಬರೀತೀರ ಅವ್ರ ಅಡ್ರೆಸ್ ಬರೀತಾ ಹೋಗಿ. ಈ ರೀತಿಯಾಗಿ ಬರೆದಾಗ ಏನಾಗುತ್ತೆ, ನಿಮಗೆ ಖಂಡಿತವಾಗಿ ಪೂರ್ಣಾಂಕ ಪಡಿತೀರಾ. ಓಕೆ, ಇಲ್ಲಿ ನೋಡಿ, ಕೆ ಪೃಥ್ವಿ ಅಲ್ಪ ವಿರಾಮ ಹಾಕಿ 10ನೇ ತರಗತಿ. ಯಾವ ಶಾಲೆ? ನೀನು ಸರ್ಕಾರಿ ಪ್ರೌಢಶಾಲೆ. ಅವಂದು ಯಾವ ಶಾಲೆ ಅಂತಂದ್ರೆ ಏನ SSD ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು. ಓಕೆನಾ? ಅಲ್ಪ ವಿರಾಮ ಹಾಕಿ ಮೆಟ್ರಿ ಅಂತಕ್ಕಂಥ ಬರಿತಾ ಹೋಗಿ. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಚಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ಪತ್ರಲೇಖನ ಬರೆಯಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.